ಪರೀಕ್ಷೆ ಚಾನೆಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಪದ್ಮಶ್ರೀ ಮ್ಯಾಮ್. ಇವತ್ತು ನಿಮ್ಮ ಜೊತೆಗಿದ್ದೇನೆ ನಿಮ್ಮ ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ನ ಶೇರ್ ಮಾಡೋದಕ್ಕೆ. ಅದಕ್ಕಿಂತ ಮೊದಲು ಮಕ್ಕಳೇ, ನಿಮ್ದೆಲ್ಲ ಒಂದು ತಲೆಯಲ್ಲಿ ಒಂದು ಬಬಲ್ ಇರುತ್ತೆ, ಮಿತ್ ಇರುತ್ತೆ. ಏನಂತ, ನಾವು ಲ್ಯಾಂಗ್ವೇಜಸ್ಸಲ್ಲಿ ಔಟ್ ಈಸಿಯಾಗಿ ಪಡಿಬೋದು. ನಾನು ಯಾಕೆ ಲ್ಯಾಂಗ್ವೇಜಸ್ ಇವಾಗಲಿಂದ ಓದಲಿ, ನಾನು ಲಾಸ್ಟಲ್ಲಿ ಓದಿದ್ರೆ ಸಾಕು ಅಂತ ನಿಮ್ಮ ತಲೆಯಲ್ಲಿರ್ಬೋದು. ಬಟ್ ಲೆಟ್ ಮೀ ಬರ್ಸ್ಟ್ ದಿಸ್ ಫಾರ್ ಯು. 100% ನಿಜ ಅಲ್ಲ. ಲಾಸ್ಟು ಈ ಒಂದು ಎಕ್ಸಾಮ್ ಬರೆದಿದ್ರಲ್ಲ ಮಕ್ಕಳು, ಅದರಲ್ಲಿ ಬರೀ 46 ಜನಕ್ಕೆ ಇಂಗ್ಲಿಷ್ ಫಸ್ಟ್ ಲ್ಯಾಂಗ್ವೇಜಲ್ಲಿ ಔಟ್ ಸಿಕ್ಕಿದೆ. ಓ ಮೈ ಗುಡ್ನೆಸ್, ಅರ್ಥ ಆಯ್ತಾ? ಬರೀ 46 ಜನ, ಅದರಲ್ಲಿ ಒಬ್ಬಳು 100% ನಮ್ಮ ಪರೀಕ್ಷೆ ಚಾನಲಿಂದ ಒಂದು ವಿದ್ಯಾರ್ಥಿನಿ. ಸೊ ವಿ ಆರ್ ಎಕ್ಸ್ಟ್ರೀಮ್ಲಿ ಪ್ರೌಡ್ ಆಫ್ ಹರ್. ಅದರ ಜೊತೆಗೆ ಮಕ್ಕಳ, ನೀವು ಕೂಡ ಟಾಪರ್ ಆಗಬೇಕು ಅಂದರೆ, ನಿಮಗೆ ಸ್ಟೇಟ್ ರ್ಯಾಂಕ್ ಪಡಿಬೇಕು ಅಂದರೆ ನಿಮ್ಮ ಗ್ರಾಮರು, ಲಿಟ್ರೇಚರು ಇದೆಲ್ಲ ಪರ್ಫೆಕ್ಟ್ ಮಾಡ್ಕೊಳ್ಬೇಕು. ಅದಕ್ಕೇನೆ ಪದ್ಮಶ್ರೀ ಮ್ಯಾಮು ಈ ಒಂದು ಕ್ಲಾಸ್ನ ಬಿಗಿನಿಂಗ್ ಆಫ್ ದ ಇಯರಲ್ಲಿ ಮಾಡ್ತಾ ಇದ್ದಾಳೆ. ಸೊ ಪ್ಲೀಸ್ ಕಿವಿ ಇಟ್ಕೊಂಡು ಕೇಳಿಸ್ಕೊಳ್ಳಿ. ಇದು ಆಕ್ಚುಲಿ ಚೆನ್ನಾಗಿರೋದು, ಆಯ್ತಾ? ಇವಾಗ ಗ್ರಾಮರ್ ಅಂದಾಗ ಏನೇನು ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳ? ಗ್ರಾಮರ್ ಆದಾಗ ಮೊದಲನೇ ಇಂಪಾರ್ಟೆಂಟ್ ಟಾಪಿಕ್ ದಟ್ ಯು ನೀಡ್ ಟು ಬಿ 100% ಶ್ಯೂರ್ ಆಫ್ ಈಸ್ ಯೋರ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್. ಅರ್ಥ ಆಯ್ತಾ? ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಪಾಸಿಟಿವ್ ಡಿಗ್ರಿ ಕೊಟ್ಬಿಟ್ಟು ಮಿಕ್ಕಿದ 2 ಡಿಗ್ರಿ ಕನ್ವರ್ಟ್ ಮಾಡಿ ಅಂತ ಹೇಳ್ತಾರೆ, ಆಯ್ತಾ? ಅಥವಾ ಸೂಪರ್ಲೇಟಿವ್ ಡಿಗ್ರಿಲಿ ಕೊಡ್ತಾರೆ, ಮಿಕ್ಕಿದ 2 ಕನ್ವರ್ಟ್ ಮಾಡಿ ಅಂತ ಹೇಳ್ತಾರೆ. ಬಟ್ ನಿಮ್ಮ ಎಕ್ಸಾಮ್ಸಲ್ಲಿ ಈ ಒಂದು ಪ್ರಶ್ನೆಗಳೇನಿದೆ ತುಂಬ ಪ್ರಿಡಿಕ್ಟಬಲ್ ಆಗಿದೆ. ನಾನು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಬಗ್ಗೆ ಒಂದು ಡೀಟೇಲ್ ಆಗಿರುವಂತಹ ಒಂದು ಕ್ಲಾಸ್ನ ಮಾಡಿದ್ದೀನಿ. ನಿಮಗೆ ಆ ಒಂದು ವಿಡಿಯೋ ಲಿಂಕ್ ಬೇಕು ಅಂದರೆ ಎಸ್ ಮ್ಯಾಮ್ ಅಂತ ಕೆಳಗೆ ಕಮೆಂಟ್ ಮಾಡಿ, ಮ್ಯಾಮ್ ಐ ವಾಂಟ್ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಲಿಂಕ್ ಅಂತ ಹಾಕಿ ಕೆಳಗೆ ನಾವು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ಅಟ್ಯಾಚ್ ಮಾಡ್ತೀವಿ. ಓಕೆ, ನೆಕ್ಸ್ಟು ರಿಪೋರ್ಟೆಡ್ ಸ್ಪೀಚ್. ಸಾಕಷ್ಟು ಮಕ್ಕಳು, ಐ ಥಿಂಕ್ ಈ ವರ್ಷ ಅಲ್ಲ, ಅದರ ಹಿಂದಿನ ವರ್ಷ ಒಬ್ಬಳು ಸ್ಟೂಡೆಂಟ್ ಇದ್ಲು, ಅವಳಿಗೆ ಇಂಗ್ಲೀಷಲ್ಲಿ 2 ಅಂಕ ಹೋಗಿತ್ತು. ಅದು ಹೋಗಿದ್ದು ಎಲ್ಲಿ ಮಕ್ಕಳೇ? ರಿಪೋರ್ಟೆಡ್ ಸ್ಪೀಚಲ್ಲಿ. ಸೊ ರಿಪೋರ್ಟೆಡ್ ಸ್ಪೀಚ್ ಕೂಡ ತುಂಬ ಮುಖ್ಯ ಆಗುತ್ತೆ ಆ್ಯಂಡ್ ಅದರಿಂದ ಕೂಡ ಮಾರ್ಕ್ಸ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದನ್ನು ಕೂಡ ಪಕ್ಕಾ ಮಾಡ್ಕೊಳ್ಳಿ. ಇದಕ್ಕೋಸ್ಕರ ನಾನು ಮತ್ತು ಥಾಮ್ಸನ್ ಸರು ಸಾಕಷ್ಟು ಕ್ಲಾಸಸ್ನ ಮಾಡಿದ್ದೀವಿ. ರಿಪೋರ್ಟೆಡ್ ಸ್ಪೀಚ್ ಬಗ್ಗೆ ಡೀಟೇಲ್ ವಿಡಿಯೋ ಬೇಕು ಅಂದರೆ ರಿಪೋರ್ಟೆಡ್ ಸ್ಪೀಚ್ ಅಂತ ಕಾಮೆಂಟ್ ಮಾಡಿ ಕೆಳಗೆ, ಆಯಿತಾ? ಇದಕ್ಕೆಲ್ಲ ರಿಸೋರ್ಸಸ್ ಆಗಲೇ ಮಾಡಿಟ್ಟಿದ್ದೀವಿ ಮಕ್ಕಳ. ಸೊ ಆಲ್ ಯು ನೀಡ್ ಟು ಡೂ ಇಸ್ ಟು ಕಾಮೆಂಟ್ ಬಿಲೋ ಆ್ಯಂಡ್ ವಿ ವಿಲ್ ಸೆಂಡ್ ಯು ದಟ್ ಪರ್ಟಿಕ್ಯುಲರ್ ಲಿಂಕ್. ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ ಒಂದು ಲಿಂಕು ಸಿಗುತ್ತೆ. ಓಕೆನಾ ಮಕ್ಕಳ? ಸೊ ಅದರ ಜೊತೆಗೆ ಇನ್ನೇನೇನು ಗೊತ್ತಿರಬೇಕು ನಿಮಗೆ ಗ್ರಾಮರು. ಸೊ ನೀವು ಚಿಕ್ಕ ಮಕ್ಕಳಿಂದ ಕಲ್ತ್ಕೊಂಡು ಬಂದಿರುವಂತಹ ಟಾಪಿಕ್ಸ್, ಒಂದು ಟೈಪ್ಸ್ ಆಫ್ ಸೆಂಟೆನ್ಸಸ್, ಅರ್ಥ ಆಯ್ತಾ? ಎಕ್ಸ್ಕ್ಲಿಮೇಷನ್ ಸೆಂಟೆನ್ಸಸ್ಸು, ಕ್ವೆಶ್ಚನ್ ಮಾರ್ಕು, ಯಾವಾಗ ಕ್ವೆಶ್ಚನ್ ಮಾರ್ಕ್ ಹಾಕಬೇಕು, ಎಕ್ಸ್ಕ್ಲಿಮೇಷನಿಂದ ಕ್ವೆಶ್ಚನ್ ಮಾರ್ಕ್ ಸ್ಟೇಟ್ಮೆಂಟ್ಸ್ಗೆ, ಅಥವಾ ಇದು ಹೆಂಗೆ, ಅಸರ್ಟಿವ್ ಸೆಂಟೆನ್ಸಸ್ ಏನು, ಟೈಪ್ಸ್ ಆಫ್ ಸೆಂಟೆನ್ಸಸ್ ಕೂಡ ತುಂಬ ಮುಖ್ಯ ಆಗುತ್ತೆ. ಸೊ ಅದ್ರ ಕೂಡ ಒಂದು ವಿಡಿಯೋನ ಮಾಡಿದ್ದೀನಿ ನಾನು. ಸೊ ಆ ವಿಡಿಯೋ ಪಡೆಯೋದಕ್ಕೆ ಕೂಡ ಟೈಪ್ಸ್ ಆಫ್ ಸೆಂಟೆನ್ಸಸ್ ಅಂತ ಹಾಕಿ ಕಾಮೆಂಟ್ ಸೆಕ್ಷನಲ್ಲಿ ಆ್ಯಂಡ್ ವಿ ವಿಲ್ ಸೆಂಡ್ ಯು ದ್ಯಾಟ್ ವಿಡಿಯೋ ಫಾರ್ ಶ್ಯೂರ್. ಇದಿಷ್ಟೇ ತಿಳ್ಕೊಂಡ್ರೆ ಸಾಕಾ ಗ್ರಾಮರ್ಗೆ? ಇಲ್ಲ. ಸೊ ಇವಾಗ ಲಿಟ್ರೇಚರ್ ಭಾಗ ಓದುವಾಗ ನಿಮಗೆ ಪ್ರತಿ ಒಂದು ಲಿಟ್ರೇಚರ್ ಸೆಕ್ಷನಲ್ಲಿ, ಫಾರ್ ಎಕ್ಸಾಂಪಲ್ ಇವಾಗ ರಾಂಗ್ ಮ್ಯಾನ್ ಇನ್ ವರ್ಕರ್ಸ್ ಪ್ಯಾರಡೈಸ್ ಆದ ತಕ್ಷಣ ಗ್ರಾಮರ್ ಸೆಕ್ಷನ್ ಬರುತ್ತೆ. ಆ ಗ್ರಾಮರ್ ಸೆಕ್ಷನ್ನ ತಿಳ್ಕೊಳ್ಳೋದನ್ನ ಮರಿಬೇಡಿ. ಪ್ರತಿ ಚಾಪ್ಟರ್ನ ಗ್ರಾಮರ್ ಸೆಕ್ಷನ್ ಟೆಕ್ಸ್ಟ್ ಬುಕ್ ಎಕ್ಸಸೈಸಸಲ್ಲಿ ನಾವು ಅದರ ಸೊಲ್ಯೂಷನ್ ಹಾಕಿದ್ದೀವಿ. ನೀವು ಅದನ್ನು ನಮ್ಮ ಪರೀಕ್ಷೆ ಆ್ಯಪಲ್ಲಿ ಕಾಣ್ಬೋದು. ಓಕೆನಾ ಮಕ್ಕಳ? ಇದಿಷ್ಟು ತಿಳ್ಕೊಂಡ್ರೆ ಸಾಕಾಗತ್ತಾ? ಇಲ್ಲ, ಚಾನ್ಸೇ ಇಲ್ಲ, ನೋ ವೇ. ಆಯ್ತಾ? ಸೊ ನೆಕ್ಸ್ಟ್ ನೀವೇನು ಮಾಡಬೇಕು, ನೀವು ಇದನ್ನ ಒಂದು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಷನ್ ಇಂದ ಓದ್ಕೊಳ್ಳಿ. ಬಿಕಾಸ್ 1 ಮಾರ್ಕ್ಗೆ ಬಂದ್ರೂ ತುಂಬ ಮಾರ್ಕ್ಸ್ ಹೋಗುತ್ತೆ. ಯಾವ್ದ್ಯಾದ್ರಲ್ಲಿ? ಆರ್ಟಿಕಲ್ಸ್, ಪ್ರೆಪೋಸಿಷನ್ಸ್, ಫಿಗರ್ ಆಫ್ ಸ್ಪೀಚ್ ಮತ್ತು ನಮ್ಮ ಕ್ವೆಶ್ಚನ್ ಟ್ಯಾಗ್ಸ್, ಅರ್ಥ ಆಯ್ತಾ? ಆಡ್ಜೆಕ್ಟಿವ್, ನೌನ್, ಇದೆಲ್ಲ ತಿಳ್ಕೊಳ್ಳೋದು ತುಂಬ ಮುಖ್ಯ. ಆ್ಯಂಡ್ ವರ್ಡ್ ಅಸೋಸಿಯೇಷನ್ಸ್, ಎಸ್ಪೆಷಲಿ ಲಾಸ್ಟ್ ಇಯರು ಈ ಒಂದು ಎಕ್ಸಾಮ್ ಬರೆದಿರುವಂತಹ ಮಕ್ಕಳು ಯಾರು ನಮ್ಮ ಇವಾಗ ಪಾಸ್ ಔಟ್ ಆದ್ರಲ್ಲ, ಇವಾಗ ಮುಂದೆ 2 ಮಂತ್ಸ್ ಬ್ಯಾಕ್ ಎಕ್ಸಾಮ್ ಬರೆದಿರೋವಂಥ ಮಕ್ಕಳಿಗೆ ವರ್ಡ್ ಅಸೋಸಿಯೇಷನ್ಸ್ ಕಷ್ಟ ಆಯಿತು. ನಾನೇನು ಮಾಡಿದೆ, ವರ್ಡ್ ಅಸೋಸಿಯೇಷನ್ಸ್ ಬಗ್ಗೆ ಒಂದು ಲೈವ್ ಮಾಡಿದ್ದೆ. ಪ್ರತಿ ಒಂದು ವರ್ಡ್ ಅಸೋಸಿಯೇಷನ್ಸ್ ನೀವು ನಿಮ್ಮ ಸ್ಕೂಲ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಅಥವಾ ಮುಂಚೆನೇ ತಿಳ್ಕೊಂಬಿಟ್ರೆ ನಿಮಗೆ ಆ 4 ಮಾರ್ಕ್ಸ್ ಗ್ಯಾರಂಟಿ ಆಗುತ್ತೆ. ನಿಮ್ಗೇನಾದರೂ ಈ ವರ್ಡ್ ಅಸೋಸಿಯೇಷನ್ ವಿಡಿಯೋ ಬೇಕು, ವೆರ್ ಐ ಆಮ್ ಡಿಸ್ಕಸಿಂಗ್ ಆಲ್ ದ ವರ್ಡ್ ಅಸೋಸಿಯೇಷನ್ಸ್ ದಟ್ ಇಸ್ ಪಾಸಿಬಲಿ ಬೀನ್ ಆಸ್ಡ್ ಇನ್ ಯೋರ್ ಎಕ್ಸಾಮ್ಸ್, ಅದರಿಂದನೇ ಎಕ್ಸಾಮಲ್ಲಿ ಕೂಡ ಕೇಳಿದ್ರು. ಆ್ಯಂಡ್
ನಂಗೆ ಆ ವಿಡಿಯೋ ನೋಡಿರೋ ಪ್ರತಿಯೊಂದು ಮಗುನು ವರ್ಡ್ ಅಸೋಸಿಯೇಷನ್ಸ್ ಅಲ್ಲಿ ಔಟ್ ಪಡೀತು. ಅರ್ಥ ಆಯ್ತಾ? ಸೊ ಐ ವಾಂಟ್ ಯು ಟು ಕಮೆಂಟ್ ಬಿಲೋ ಆ್ಯಂಡ್ ಸೇ ವರ್ಡ್ ಅಸೋಸಿಯೇಷನ್ಸ್ ಆ್ಯಂಡ್ ವಿ ವಿಲ್ ಸೆಂಡ್ ಯು ದ ಲಿಂಕ್ಸ್ ಫಾರ್ ಶ್ಯೂರ್ ಮಕ್ಕಳ. ಓಕೆ, ಇಷ್ಟಕ್ಕೆ ಸಾಕಾಗತ್ತಾ? ಇಲ್ಲ, ಆರ್ಟಿಕಲ್ಸ್, ಪ್ರೆಪೋಸಿಷನ್ಸ್, ಕ್ವೆಶ್ಚನ್ ಟ್ಯಾಗ್ಸ್, ಆಮೇಲೆ ನಮ್ಮ ಒಂದು ಡಿಗ್ರೀಸ್ ಆಫ್ ಕಂಪ್ಯಾರಿಸನ್, ರಿಪೋರ್ಟೆಡ್ ಸ್ಪೀಚ್, ಟೈಪ್ ಆಫ್ ಸೆಂಟೆನ್ಸಸ್. ಇನ್ನೊಂದು ಇಂಪಾರ್ಟೆಂಟ್ ಅಂದರೆ ಕಂಪ್ಲೀಟ್ ದ ಸೆಂಟೆನ್ಸ್ ಅಂತ ಒಂದು ಕೊಡ್ತಾರೆ. ಅದರಲ್ಲಿ ಏನು, ಆಸ್ ಸೂನ್ ಆಸ್, ನೋ ಸೂನರ್ ದ್ಯಾನ್ ಆರ್ ದ ಮೋಸ್ಟ್ ಲೈಕ್ಲಿ ಆಸ್ಕ್ ಕ್ವೆಶ್ಚನ್ಸ್. ಇದನ್ನು ಕೂಡ ತಿಳ್ಕೊಳ್ಳೋದು ಮುಖ್ಯ. ಅರ್ಥ ಆಯ್ತಾ? ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ದಟ್ ಯು ಕಾನ್ಸಂಟ್ರೇಟ್ ಆನ್ ದಿಸ್ ಆ್ಯಂಡ್ ಗೆಟ್ ದ ಮಾರ್ಕ್ಸ್ ದಟ್ ಯು ಕ್ಯಾನ್. ಓಕೆನಾ ಮಕ್ಕಳೇ? ಸೊ ಇದೆಲ್ಲ ಆಯಿತು. ಇನ್ನೇನಿರ್ಬೋದು ಮ್ಯಾಮ್, ಇಷ್ಟೇ ನೋಡಿಕೊಂಡ್ರೆ ಸಾಕಾ ಅಂತ ಕೇಳೋರಿಗೆ, ಸ್ವಲ್ಪ ಮಕ್ಕಳಿಗೆ ಇವಾಗ ನಿಮ್ಮ ಇಂಗ್ಲೀಷ್ ಸ್ಟ್ರಾಂಗ್ ಆಗಿಲ್ದರೆ ಗ್ರಾಮರ್ ಇದೆಲ್ಲ ತುಂಬ ಈಸಿ. ನೀವು ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಸು ಅಥವಾ ನಾನು ಟೆಕ್ಸ್ಟ್ ಬುಕ್ ಸೊಲ್ಯೂಷನ್ಸ್ ನೋಡಿಕೊಂಡ್ರೆ ಮೋರ್ ದೆನ್ ಎನಫ್. ಬಟ್ ಸಾಕಷ್ಟು ಮಕ್ಕಳಿಗೆ ಏನಾಗುತ್ತೆ, ಮ್ಯಾಮ್ ಇಷ್ಟೆಲ್ಲ ನಾನು ನೋಡ್ಕೊಂಡಿದ್ದೀನಿ, ಬಟ್ ಇದನ್ನು ಬಿಟ್ಟು ನಾನು ಇನ್ನೇನು ನೋಡ್ಕೊಳ್ಬೇಕು ಅಂತ ಕೇಳೋ ಪ್ರಶ್ನೆಗಳು ಜಾಸ್ತಿ ಇರುತ್ತೆ. ಸೊ ಅಂಥ ಸಿಚುವೇಶನ್ಸಲ್ಲಿ ನೀವೇನು ಮಾಡಬೇಕು ಮಕ್ಕಳ, ನೀವು ಎಸ್ಸೆ ರೈಟಿಂಗು, ಲೆಟರ್ ರೈಟಿಂಗು, ಆಮೇಲೆ ಕಾಂಪ್ರಹೆನ್ಷನ್ ಪ್ಯಾಸೇಜಸ್ನ ಪ್ರಾಕ್ಟೀಸ್ ಮಾಡಿ. ಇವಾಗಿಂದನೇ ಪ್ರಾಕ್ಟೀಸ್ ಮಾಡಿ ಇಟ್ಕೊಳ್ಳಿ ಮಕ್ಕಳ. ಸೊ ನಿಮಗೆ ಏನು ಪ್ರಾಬ್ಲಮ್ ಆಗಲ್ಲ, ಏನು ತೊಂದರೆ ಆಗಲ್ಲ. ಅರ್ಥ ಆಯ್ತಾ? ಸೊ ಒಂದು ಎಸ್ಸೆ ರೈಟಿಂಗ್ಗೆ ಇಂಟ್ರಡಕ್ಷನು, ಬಾಡಿ ಆಫ್ ದಿ ಎಸ್ಸೆ ಆ್ಯಂಡ್ ಕನ್ಕ್ಲೂಷನ್ ನೋಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ನಿಮಗೆ ಏನೇನು ಟಾಪಿಕ್ಸ್ ಕೊಡ್ತೀರಾ, ನಾನು ಆಗಲೇ ಅದ್ರ ಬಗ್ಗೆ ವೀಡಿಯೋಸ್ನ ಮಾಡಿ ಹಾಕಿದ್ದೀನಿ. ಎಸ್ಸೆ ರೈಟಿಂಗ್ನ ಕೂಡ ನೀವು ಯೂಸ್ ಮಾಡ್ಕೊಬೋದು. ಪೂರ್ತಿ ಗ್ರಾಮರ್ ಪ್ಲೇಲಿಸ್ಟ್ ನಾನು ಏನು ಮಾಡಿದ್ದೀನಿ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ಗೆ ಈ ವಿಡಿಯೋ ಕೆಳಗೆ ಅಟ್ಯಾಚ್ ಮಾಡಿರ್ತೀನಿ. ಹೋಗಿ ಪ್ರತಿಯೊಂದು ಟಾಪಿಕ್ಕು ನಿಮ್ಗೆ ಅಲ್ಲೇ ಸಿಗುತ್ತೆ ಇಂಗ್ಲೀಷ್ ಫಸ್ಟ್ ಲ್ಯಾಂಗ್ವೇಜ್ಗೆ. ಇದನ್ನು ನೀವು ಇಷ್ಟಪಡ್ತೀರಾ ಅಂದರೆ ಗೋ ಪದ್ಮಶ್ರೀ ಮ್ಯಾಮ್, ಯು ಆರ್ ದ ಬೆಸ್ಟ್ ಅಂತ ಕಾಮೆಂಟ್ ಮಾಡಿ ಕಾಮೆಂಟ್ ಸೆಕ್ಷನಲ್ಲಿ. ಆಮೇಲೆ ನಿಮಗೆ ಲೆಟರ್ ರೈಟಿಂಗ್ ಕೂಡ ಕೇಳ್ಬೋದು. ಲೆಟರ್ ರೈಟಿಂಗಲ್ಲಿ 2 ಫಾರ್ಮ್ಯಾಟ್ ಕೇಳ್ತಾರೆ, ಒಂದು ಫಾರ್ಮಲ್ಲು, ಇನ್ನೊಂದು ಇನ್ಫಾರ್ಮಲ್ಲು. ಫಾರ್ಮಲ್ ಲೆಟರ್ ಬರೀತೀರಾ ಅಂದರೆ ಇವಾಗಿಂದನೇ ತಲೆ ಸೆಟ್ ಮಾಡ್ಕೊಂಬಿಡಿ. ಫಾರ್ಮಲ್ ಬರೀತೀರಾ ಅಂದರೆ ಫಾರ್ಮಲ್ ಲೆಟರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡಿ. ಇನ್ಫಾರ್ಮಲ್ ಬರೀತೀರಾ ಅಂದರೆ ಇನ್ಫಾರ್ಮಲ್ ಲೆಟರ್ ರೈಟಿಂಗ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಆಯಿತಾ? ನೀವೇನು ಪ್ರಾಕ್ಟೀಸ್ ಮಾಡ್ತೀರಾ ಅದನ್ನೇ ಫುಲ್ ಇಯರ್ ಪ್ರಾಕ್ಟೀಸ್ ಮಾಡ್ತಾ ಹೋಗಿ. ಸೊ ಅಲ್ಲಿ ನಿಮಗೆ ಅಂಕಗಳು ಯಾರೂ ತೆಗಿಯೋಕ್ಕಾಗಲ್ಲ. ಆ್ಯಂಡ್ ಲಾಸ್ಟ್ ಒನ್ನು ನಮ್ಮ ಕಾಂಪ್ರಹೆನ್ಸಿವ್ ಪ್ಯಾಕೇಜಸ್ ಇದೆಲ್ಲ ಸರಿ ಒಂದು ಪ್ಯಾಕೇಜು, ಬಟ್ ಕಾಂಪ್ರಹೆನ್ಸಿವ್ ಪ್ಯಾಸೇಜಸ್ಸು, ಈ ಪ್ಯಾಸೇಜಸ್ಸಲ್ಲಿ ಏನಾಗುತ್ತೆ ಮಕ್ಕಳ, ನೀವು ಆ ಒಂದು ಆನ್ಸರ್ ಏನಿರುತ್ತೆ 4 ಅಂಕಕ್ಕಿರುತ್ತೆ, ಒಂದು ಪ್ರಶ್ನೆಗೆ 2 ಅಂಕ. ಸೊ ಆ ಒಂದು ಪ್ಯಾಸೇಜಲ್ಲೇ ನಿಮಗೆ ಒಂದು ಉತ್ತರ ಸಿಗುತ್ತೆ. ಆ ಉತ್ತರದಲ್ಲಿ ನೀವೇನು ಮಾಡ್ತೀರಾ, ನೀವು ತುಂಬ ಎಫರ್ಟ್ ಹಾಕಿ ಆ ಒಂದು ಪ್ಯಾಸೇಜಲ್ಲಿರುವಂಥ ಉತ್ತರವನ್ನು ಹುಡ್ಕೋ ನೆಸೆಸಿಟಿನೇ ಇಲ್ಲ. ಆಲ್ ಯು ನೀಡ್ ಟು ಡೂ ಇಸ್ ಟು ಲುಕ್ ಎಟ್ ದ ಕ್ವೆಶ್ಚನ್. ಆ ಕ್ವೆಶ್ಚನ್ಗೆ ಆನ್ಸರ್ ನಿಮಗೆ ಪ್ಯಾಸೇಜಲ್ಲೇ ಸಿಕ್ಬಿಡುತ್ತೆ. ಫಸ್ಟ್ 15 ಮಿನಿಟ್ಸ್ ಆಫ್ ದಿ ಎಕ್ಸಾಮ್ ಏನಿರುತ್ತೆ ಅಲ್ಲಿ ನೀವು ಮಾರ್ಕ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ಇದೆಲ್ಲ ಯೂಶಲಿ ನಿಮ್ಮ ಟೀಚರ್ಸು ಮತ್ತು ನಿಮ್ಮ ಟ್ಯೂಷನ್ಗೆ ಹೋಗಬೇಡಿ. ಪರೀಕ್ಷೆ ಪ್ರಥಮ ಕೋರ್ ಮತ್ತು ಕೋರ್ ಪ್ಲಸ್ಗೆ ಜಾಯ್ನ್ ಆಗಿ, ಬಿಕಾಸ್ ದಟ್ಸ್ ದ ಬೆಸ್ಟ್ ಪ್ಲಾಟ್ಫಾರ್ಮ್. ಆಲ್ ಆಫ್ ಅಸ್ ಆರ್ ವೇಟಿಂಗ್ ಟು ಟೀಚ್ ಯು ದೇರ್. ಸೊ ಬನ್ನಿ ನಮ್ಮ ಕ್ಲಾಸಸ್ನ ಜಾಯ್ನ್ ಆಗಿ. ಬಟ್ ಇದೆಲ್ಲ ಟಿಪ್ಸು ನಿಮಗೆ ಎಂಡಲ್ಲಿ ಸಿಗುತ್ತೆ. ಬಟ್ ನಮ್ಮ ಪ್ರಥಮ ಬ್ಯಾಚಸ್ಸಲ್ಲಿ ಮತ್ತು ನಮ್ಮ ಒಂದು ಚಾನಲಲ್ಲಿ ನಿಮಗೆ ಈ ಟಿಪ್ಸ್ ಎಲ್ಲ ನಾವು ಮುಂಚೆನೇ ಕೊಡ್ತಾ ಇದ್ದೀವಿ. ಸೊ ಯು ಕ್ಯಾನ್ ಗೋ ಆ್ಯಂಡ್ ಪ್ರಾಕ್ಟೀಸ್ ಇಟ್ ಅಟ್ ದ ಬೆಸ್ಟ್. ಆಯಿತಾ? ಇನ್ನೇನು ಹೇಳ್ಬೇಕು ನಾನು, ಸೊ ನಿಮಗೋಸ್ಕರ ಒಂದು ಟೆಲಿಗ್ರಾಮ್ ಚಾನೆಲ್ನ ಸ್ಟಾರ್ಟ್ ಮಾಡಿದ್ದೀವಿ ಮಕ್ಕಳ. ಅದರಲ್ಲಿ ನಿಮಗೆ ಬೇಕಿರುವಂತಹ ಪ್ರತಿಯೊಂದು ವಿಡಿಯೋ, ಪೋಲ್ಸ್, ಆಕ್ಟಿವಿಟೀಸ್, ಕ್ವೆಶ್ಚನ್ ಪೇಪರ್ಸ್, ಏನಾದರೂ ಅಪ್ಡೇಟ್ಸ್, ಎವ್ರಿಥಿಂಗ್ ವಿಲ್ ಬಿ ಪುಟ್ ಅಪ್ ಆನ್ ದಿಸ್ ಟೆಲಿಗ್ರಾಮ್ ಚಾನೆಲ್. ಸೊ ಹೋಗಿ ತಕ್ಷಣವೇ ಟೆಲಿಗ್ರಾಮ್ ಚಾನೆಲ್ಗೆ ಜಾಯ್ನ್ ಆಗಿ. ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದರ ಒಂದು ಲಿಂಕ್ನ ಕೂಡ ಹಾಕಿದ್ದೀವಿ ನಾವು. ಅದನ್ನು ಹೇಳ್ತಾ ಮಕ್ಕಳೇ, ಈ ಒಂದು ಟಿಪ್ಸ್ ಆ್ಯಂಡ್ ಟ್ರಿಕ್ಸು ಮತ್ತು ನಾನು ಕೊಟ್ಟಿರುವಂತಹ ಗ್ರಾಮರ್ ಓವರ್ವ್ಯೂ ನಿಮ್ಗೆ ಇಷ್ಟ ಆಯಿತು ಅಂದರೆ ಹೋಗಿ ಈ ಒಂದು ವಿಡಿಯೋನ ಲೈಕ್ ಮಾಡಿ ಆ್ಯಂಡ್ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಮತ್ತೆ ಭೇಟಿ ಆಗ್ತೀನಿ. ನಿಮ್ಗೆ ಇನ್ನೇನು ಒಂದು ಕ್ಲಾಸಸ್ ಬೇಕು ಅಥವಾ ವಿಡಿಯೋಸ್ ಬೇಕು ಅಂತ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ನಾನು 100% ಪ್ರತಿ ಒಂದು ಕಾಮೆಂಟ್ನ ನೋಡಿ ಲೈಕ್ ಮಾಡ್ತೀನಿ, ಅದಂತೂ 100% ಶ್ಯೂರು. ಪದ್ಮಾ ಮ್ಯಾಮ್ ಯಾವತ್ತೂ ಅವ್ರ ಮಕ್ಕಳನ್ನ ಸ್ಯಾಡ್ ಮಾಡಲ್ಲ. ಸೊ ಆದಷ್ಟು ಕಾಮೆಂಟ್ಸ್ನ ಫಿಲ್ ಮಾಡಿಬಿಡಿ. ಥೌಸಂಡ್ಸ್ ಆಫ್ ಕಾಮೆಂಟ್ಸ್ ಇರಬೇಕು ಮಕ್ಕಳ. ಆ್ಯಂಡ್ ಲೈಕ್ ಮಾಡಿ ಆ್ಯಂಡ್ ಪರೀಕ್ಷೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಟಾಟಾ, ಬಾಯ್ ಬಾಯ್.